ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ಇದ್ದಾನೆ ಒಬ್ಬ ಖತರ್ನಾಕ್ ಮಂಜ. ವಯಸ್ಸು 36 ಆದರೂ 29 ಅಂತಲೇ ಪುಂಗಿದ್ದ ಪುಂಗಿದಾಸ. ಸುರ ಸುಂದರಾಂಗಿಯನ್ನ ಪಟಾಯಿಸಿ ಮದುವೆಯಾಗಿ ಟಾರ್ಚರ್ ಕೊಡ್ತಾ ಇದ್ದ. ನೋಡಿ, ವಯಸ್ಸು 36 ಈತನದ್ದು, ಆದರೆ ನನಗಿನ್ನೂ 29 ವಯಸ್ಸು ಅಂತ ಹೇಳಿ ಪುಂಗಿ ಬಿಟ್ಟಿದ್ನಂತೆ. ಸುರ ಸುಂದರಾಂಗಿಯನ್ನ ಪಟಾಯಿಸಿ ಮದುವೆಯಾಗಿ ಟಾರ್ಚರ್ ಕೊಡ್ತಾ ಇದ್ದ. ಹೆಂಡತಿಯ ದುಡ್ಡಲ್ಲೇ ಫುಲ್ ಮಜಾ ಮಾಡ್ತಾ ಇದ್ದ. ಆಕೆಯಿಂದಲೇ ಒಂದು ಕೆಲಸ ಕೂಡ ಸಿಕ್ಕಿತ್ತು. ಸಾಫ್ಟ್ವೇರ್ ಸಂತ್ರಸ್ತಿಯೇ ರೆಕಮೆಂಡ್ ಮಾಡಿ HR ಕೆಲಸ ಕೊಡಿಸಿದ್ಲು. ಅಲ್ಲದೆ ಆತನನ್ನೇ ಮೆಚ್ಚಿ ಮದುವೆ ಕೂಡ ಆಗಿದ್ದಂತ ಸುರಸುಂದರಿ ಮಂಜುನಾಥ್ನನ್ನ 3ನೇ ಮದುವೆ ಆಗಿದ್ದ ಸಂತ್ರಸ್ತೆ. ಮದುವೆಯ ಫಸ್ಟ್ ನೈಟ್ನಲ್ಲೇ ಗಂಡನಿಂದ ವಿಚಿತ್ರವಾಗಿ ಲೈಂಗಿಕ ಕಿರುಕುಳ. ವಿಡಿಯೋ ನೋಡಿ ಅದೇ ಥರ ಬೇಕು ಅಂತ ಕಾಟ ಕೊಡ್ತಾ ಇದ್ದಂತೆ ಈ ಮಂಜ. ನೋಡಿ, ಸೈಕೋಪತಿಯ ಕಾಮಕಾಂಡವನ್ನ ಎಳೆಯಾಗಿ ಬಿಟ್ಟಿಟ್ಟಿದ್ದಾಳೆ ಸಂತ್ರಸ್ತೆ. ಎಂತೆಂಥವ್ರು ಇರ್ತಾರೆ ನೋಡಿ. ಮದುವೆ ಆಗಿ ಫಸ್ಟ್ ನೈಟ್ನಲ್ಲೇ ಕಿರಿಕಂತೆ. ವಯಸ್ಸು 36 ಆದರೂ ಕೂಡ ನನಗಿನ್ನೂ 29 ವಯಸ್ಸು ಅಂತ ಹೇಳಿ ಸುಳ್ಳು ಹೇಳಿ ಆಕೆಯನ್ನ ಪಟಾಯಿಸಿ ಅದಾದ ನಂತರ ಮದುವೆ ಕೂಡ ಆಗಿದ್ದಾನೆ. ಮದುವೆ ಆಗಿ ನೆಟ್ಟಗಿದಾನ? ಇಲ್ಲ, ಫುಲ್ ಟಾರ್ಚರ್. ಜೊತೆಗೆ ಈತನಿಗೆ ಕೆಲಸನೂ ಇರಲಿಲ್ವಂತೆ. ಹೆಂಡತಿಯ ದುಡ್ಡಲ್ಲೇ ಮಜಾ ಮಾಡ್ಕೊಂಡಿದ್ದಂತೆ. ಅದಾದ ನಂತರ ಪಾಪ ಆಕೆನೇ ಈತನಿಗೆ ಒಂದು ಕಂಪ್ನಿಯಲ್ಲಿ HR ಕೆಲಸ ಕೂಡ ಕೊಡಿಸಿದ್ಲಂತೆ. ಸೊ ಇಷ್ಟೆಲ್ಲ ಆದರೂ ಕೂಡ ಆತನಿಗೆ ಈತ ಟಾರ್ಚರ್ ಕೊಡ್ತಾ ಇದ್ದಾನೆ. ಮದುವೆ ಆಗಿದೆ. ಮದುವೆಯಾದ ಮೊದಲ ದಿನಾನೇ ಫಸ್ಟ್ ನೈಟ್ನಲ್ಲೇ ವಿಚಿತ್ರವಾಗಿ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ ಈತ. ಸರ್, ಏನಂದರೆ ಮಂಜುನಾಥ್ ಬಂದು ನನ್ನ 5 ಇಯರ್ಸಿಂದನೂ ನಾನು ಅವನು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ವಿ HR ಆಗಿ. ನಾನೇ ಅವನಿಗೆ HR ಆಗಿ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡೋದಕ್ಕೂ ನಾನೇ ಕೂಡ ಹೆಲ್ಪ್ ಮಾಡಿದ್ದವನ್ನ. ಬಟ್ ಅವನೇನು ಮಾಡ್ದೆ ಅಂದರೆ, ನನ್ನ ಫಸ್ಟ್ನೇ ಮ್ಯಾರೇಜ್ ಆಗಿ ನಾನು ಲೀಗಲಾಗಿ ಡೈವರ್ಸ್ ಆಗಿ ನಾನು ಸೆಕೆಂಡ್ನೇ ಮ್ಯಾರೇಜ್ ಆದೆ. ಅದು ಯಾವಾಗ 2 ವರ್ಷಗಳ ನಂತರ. ಅದು ನನ್ನ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ ಹಾಕಿದ್ದೆ. ಪ್ರೊಫೈಲಿಂದ ಅವನೇನು ಮಾಡ್ದ, ತಗೊಂಡು ಓಕೆ ಅಂತ ಅದೇ. ಬಟ್ ಅವನು ಒಬ್ಬ ದೊಡ್ಡ ಫ್ರಾಡು. ಮದುವೆ ಆಗಿದೆ ಅಂತ ಹೆಂಡತಿ ಸತ್ತೋಗಿದ್ದಾಳೆ ಅಂತ ಹೇಳಿದ್ದ. ಹೆಂಡತಿ ಸತ್ತಿರಲಿಲ್ಲ, ಬದುಕಿದ್ಲು. ಅಲ್ಲೂ ಕೂಡ ಮೋಸ ಆಯಿತು ನನಗೂ. ಮತ್ತೆ ಅದು ಆ ಟೈಮಲ್ಲೇ ಮಂಜು ಏನು ಮಾಡಿದೆ, ನಮ್ಮ ಮ್ಯಾನೇಜರಾಗಿ ವರ್ಕ್ ಮಾಡ್ತಿದ್ನಲ್ಲ, ಅವ್ನು ಹೇಳ್ದೆ ಇದೆಲ್ಲ ಬಿಟ್ಬಿಡು, ನನಗೆಲ್ಲ ವಿಷಯ ಗೊತ್ತು, ನಾನೇ ನೀನು ನೋಡ್ಕೊತೀನಿ, ನಾನೇ ನಿನ್ನ ಲೈಫ್ ನೋಡ್ಕೊತೀನಿ, ನನಗೆಲ್ಲ ವಿಚಾರ ಗೊತ್ತು, ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಅಂತೆಲ್ಲ ಇಲ್ಲ. ಅಷ್ಟೊತ್ತಿಗೆ ಡೈವರ್ಸು ಆಗೋಯ್ತು. ಡೈವರ್ಸ್ ಆದಮೇಲೆ ಇವನು ಮದುವೆನ ಬೇಗ ಆಗಲೇಬೇಕು, ನೀವು ಇದು ತಡ ಮಾಡಬೇಡಿ ಅಂತೆಲ್ಲ. ಸರಿ ಆಯಿತು, ಇವನಿಗೆಲ್ಲ ತಿಳಿದಿದೆಯಲ್ಲ, ಜೀವನ ಏನು ತಪ್ಪಿಲ್ವಲ್ಲ ಅಂತ ನಾನು ಅವನ್ನ ಒಪ್ಕೊಂಡೆ. ಮನೆಗೆ ಬಂದು ಕೇಳ್ದೆ. ಬಟ್ ಅವ್ರ ಮನೆಗೆ ಯಾರಿಗೂ ಇಷ್ಟ ಇರಲಿಲ್ಲ ನನ್ನ ಮದುವೆ ಮಾಡ್ಕೊಳಕ್ಕೆ. ಯಾಕೆಂದರೆ ನಮ್ಮ ಹತ್ರ ಅಷ್ಟು ಕೋಟಿ ದುಡ್ಡು ಇರಲಿಲ್ಲ. ಅವನು ಕೋಟಿ ಕುಳ. ಅವ್ನು ಯಾವಾಗಲೂ ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೇ ಮಗ ಇರೋದು, ನನ್ನ ಹತ್ರ 1000 ಕೋಟಿಗಳಿದೆ, ನನ್ನ ಹತ್ರ ಕೋಟಿಗೆ ಲೆಕ್ಕ ಇಲ್ಲ, ಯಾವ ಹುಡುಗಿನ ಬೇಕಿದ್ದು ದುಡ್ಡಲ್ಲಿ ಕರ್ಕೊಬಂದು ನಾನು ಎದುರಿಸ್ತೀನಿ, ಎಂಜಾಯ್ ಮಾಡ್ತೀನಿ ಅಂತಾರಲ್ಲಿ. ಇವಾಗ ಅವ್ರ ಅಪ್ಪ ಅಮ್ಮ ಏನು ಹೇಳ್ತಿದ್ದಾರೆ, ನೀನು ಆಗಲೇ ಬೇಡ, 2ನೇ ಡೈವರ್ಸ್ ಆಗಿರೋ ಹುಡುಗಿನ ನೀನು ಆಗಬೇಡ, ನಮಗೆ ಕೋಟಿ ದುಡ್ಡು ಕೊಟ್ಟು ಮದುವೆ ಮಾಡಿಸ್ಕೊಳೋ ಕಡೆಯಲ್ಲಿ ನೀನೇನಕ್ಕಿಂತ 2ನೇ ಮದುವೆ ಆಗಿಬಿಟ್ಟಿರೋ ಹುಡುಗಿನ ನನಗೆ ಮದುವೆ ಮಾಡ್ಕೋಬೇಕು ಅಂದು. ಸರಿ, ಅದೂ ಆಯಿತು. ಮದುವೆ ಆಯಿತು. ಸೆಪ್ಟೆಂಬರ್ 3ಕ್ಕೆ ಮದುವೆ ಆಯಿತು. ಇದು ಕೈವಾರ ದೇವಸ್ಥಾನ ಕೋಲಾರಲ್ಲಿ ಚೆನ್ನಾಗೇ ಮಾಡಿಕೊಟ್ಟಿದ್ದೀವಿ ನಮ್ಮ ಕೈಲಾಗಿದ್ದಷ್ಟು. ಆದರೆ ಅವ್ರ ಹತ್ರ ನಾವು 1 ರೂಪಾಯಿ ಕೂಡ ದುಡ್ಡಾಗಲಿ ಗೋಲ್ಡ್ ಆಗಲಿ ನಾವು ಇಸ್ಕೊಂಡೇ ಇಲ್ಲ. ವಿತ್ ಪ್ರೂಫ್ ಅವನು ನನ್ನ ಹತ್ರ ಬರಬೇಕು, ಎಲ್ಲೆಲ್ಲಿ ಏನೇನು ತೋರಿಸೋನೆ ಅಂತ. ನನ್ನ ಹತ್ರ ಪ್ರೂಫ್ ಇದೆ. ನಾನು ಏನು ಗೋಲ್ಡ್ ಕೊಟ್ಟಿದ್ದೀನಿ, ಏನು ನಾನು ರಿಂಗ್ ಕೊಟ್ಟಿದ್ದೀನಿ, ಪ್ರತಿಯೊಂದು ಡೀಟೇಲ್ಸ್ ನನ್ನ ಹತ್ರ ಇದೆ. ಫೇಕ್ ಮಾಡೋದಕ್ಕೆ ನಿಂತ್ಕೊಂಡ್ರೆ ನಾನು ಅವನಕ್ಕಿಂತನೂ ನಿಂತ್ಕೊತೀನಿ. ಒಂದು ಹುಡುಗಿನ ಸರ್ 3.5 ತಿಂಗಳು ಆಯಿತು. ಮೊನ್ನೆ ಡಿಸೆಂಬರ್ 10ಕ್ಕೆ ನಮ್ಮ ಮನೆಗೆ ದೊಡ್ಡ ಜಗಳ ಮಾಡಿ ಅವ್ನ ಬಟ್ಟೆ ಅದೇನೋ ಇನ್ನೂ ಟ್ಯಾಬ್ ತೊಗೊಂಡಿದ್ದ. ದೇವಿ ಇಂಟರ್ನ್ಯಾಷನಲ್ ಹೇಳಿ ಟ್ಯಾಬ್ ತೊಗೊಂಡಿದ್ದ. ಅವನಿಗವನೇ ತೊಗೊಂಡಿದ್ದ, ನನ್ನ ಹತ್ರನೂ ಇಲ್ಲ. ಅದನ್ನು ತೊಗೊಂಡು ಹೊಟ್ಟೋದ ಜಗಳ ಮಾಡಿ ನಮ್ಮ ಮನೆ ಮುಂದೆ. ಮತ್ತೆ ನಮ್ಮಮ್ಮ ಹೇಳಿದ್ರು, ಜಗಳ ಮಾಡಬೇಡ ಮಂಜು, ನಿಂದು ಅವಳ್ದು ಜಗಳ ಏನಿದ್ರು ಮನೆಗೆ ಕೂತು ಮಾತಾಡಿಸು, ದೊಡ್ಡವನ್ನ ಕರೆಸಿ ಮಾತಾಡೋಣ ಅಂತ. ಇಲ್ಲ, ನೀನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹೊರಟೋದವನು. ಕೆಟ್ಟದಾಗಿ ನೀವು ಎಲ್ಲ ದುಡ್ಡಿಗೋಸ್ಕರ ಮಾಡ್ತೀವಿ ಅಂತ ಎಲ್ಲ ದೊಡ್ಡದು ಕ್ರಿಯೇಟ್ ಮಾಡ್ದ. ಅದು ವಿತ್ ಪ್ರೂಫ್ ನಮ್ಮದು ವಿಡಿಯೋದಲ್ಲಿ ಇದೆ. ನಾನು ಅಷ್ಟು ತರಿಸ್ಕೊಡ್ತೀನಿ ನಾನು. ಅವನಿಗೆ ಏನಂದವನು, ಅವನು ತುಂಬ ಅಟ್ಯಾಚು. ಅಂದರೆ ಅವನು ಹೊರ್ಗಡೆ ಜನ ಜೊತೆ ದುಡ್ಡು ಕೊಟ್ಟು ಹೋಗಿ ಅವನಿಗಿತ್ತಂತೆ. ಅದು ನನಗೆ ಗೊತ್ತಿಲ್ಲ, ಅವ್ನು ಇದುವರೆಗೂ ಹೇಳಿಲ್ಲ. ಮದುವೆ ಆಮೇಲೆ ಎಲ್ಲ ನನಗೆ ಬೇಕೇ ಬೇಕು ಅಂದರೆ ನಾನು ಏನು ಬೇಕಿದ್ರು ಮಾಡ್ತೀನಿ. ಒಬ್ಬ ಗಂಡಸಾಗಿ ಮದುವೆ ಆಗಿರೋಳಿಗೆ ನೀನು ಮಾಡಲಿಲ್ಲ, ಮಾಡಿಸ್ಕೊಂಬಿಟ್ಟು ಯಾರ ಜೊತೆ ಹೋಗಿ ಚಾಟ್ ಮಾಡ್ಕೊ, ಯಾರ ಜೊತೆ ಮಜಾ ಮಾಡು, ಬಟ್ ನನಗೆ ನೀನು ಏನನ್ನ ಮಾಡ್ಕೊಳ್ಳೆ, ನನಗೆ ಅದು ಬೇಕಾಗಿಲ್ಲ ಅಂತ ಹೇಳೋ ಗಂಡಸು ಇವತ್ತು ಎಲ್ಲೋದ ಈ ವಿಚಾರಗಳೆಲ್ಲೋ ಹೇಳೇ ಇಲ್ಲ ಅವನು, ನಾನು ಈ ಥರ ಮಾಡಿದೆ ಅಂತ. ತುಂಬ ಇದ್ದಾನೆ ಅವನು, ತುಂಬ ಅಸಹ್ಯದವನು ಅವನು. ಅವ್ರ ಮನೆಗೂ ಹೇಳಿದ್ದೀನಿ, ನೋಡಿ ಅತ್ತೆ, ನೀವು ಈ ಥರ ನಿಮ್ಮ ಮಗುಂಗೆ ಒಳ್ಳೆ ಬುದ್ಧಿ ಅಂತೂ ಕಲಿಸ್ಕೊಟ್ಟಿಲ್ಲ, ಇಂಥದ್ದು ನೀಚ್ ಕೇಳಿದ ಕೆಲಸಗಳೆಲ್ಲ ಮಾಡ್ತಾನೆ. ಆಫೀಸಲ್ಲೂ ಅಷ್ಟೇ ಮಿಸ್ಬಿಹೇವ್ ಮಾಡೋಕ್ಕೆ ಬಂದ. ಅದನ್ನು ಕೂಡ HR ನಾನು ರಿಪೋರ್ಟ್ ಮಾಡಿದ್ದೀನಿ, ಈ ಥರ ಎಲ್ಲ ಮಾಡ್ತಾವನೆ ಇವನು ಅಂತ. ಮದುವೆಗಿಂತ ಮುಂಚೆ ಮಾಡ್ದ, ಬಟ್ ಅದಕ್ಕೆ ಒಂದ್ಸತಿ ವಾರ್ನಿಂಗ್ ಕೊಟ್ಟಾಗಿಂದ ಅವ್ನು ಸೈಲೆಂಟ್ ಆದ. ಸೆಕೆಂಡ್ನೇ ಟೈಮು ಮದುವೆ ಆದಮೇಲೂ ನಾನು ಮಿಸ್ಬಿಹೇವ್ ಮಾಡೋಕ್ಕೆ ಬಂದ. ಬಟ್ ಬೇಡ, ನನ್ನ ಗಂಡ ಅಲ್ವಂತ ಸುಮ್ಮನಾದೆ. ಬಟ್ ಮನೆಯಲ್ಲಿ
ತೀರಾ ಹತ್ತವಾಗಿ ನಮ್ಮಮ್ಮ ಇರ್ತಾರೆ ಮನೆ, ನಮ್ಮಮ್ಮ ಅಂತಲೂ ನೋಡಲ್ಲ, ಚಡ್ಡಿ ಎಲ್ಲ ಏನೋ ಇಲ್ದಂಗೆ ಓಡಾಡೋದು. ಮತ್ತು ಆ ಫೋಟೋಸ್ ಇದೆ, ನಾನು ಸುಳ್ಳು ಹೇಳ್ತಿಲ್ಲ, ಪ್ರತಿಯೊಂದು ಫೋಟೋಸ್ ಇದೆ, ನಾನು ತೆಗೆದು ತೋರಿಸ್ತೀನಿ. ಅವ್ನು ಹೆಂಗೆ ನನಗೆ HD ಪ್ರಿಂಟಲ್ಲಿ ತೋರಿಸಿ ಮರ್ಯಾದೆ ತೆಗ್ದವನೋ ನಾನು ತೆಗಿಯಲ್ಲ, ಬಟ್ ಎಲ್ಲರ ಮುಂದೆ ತೋರಿಸ್ತೀನೋ. ನಾವೆಲ್ಲ ನ್ಯೂಡ್ ಪಿಕ್ಚರ್ ಬಿಚ್ಕೊಂಡಿರೋದು, ಮನೆ ಹತ್ರ ಇರೋದು ಎಲ್ಲ ಇದೆ, ನಾನು ತೋರಿಸ್ತೀನಿ ಸರ್ ಅವನ್ನೆಲ್ಲ. ಅಂದರೆ ಅವನಿಗೆ ಎಲ್ಲೆಲ್ಲಿ ನೋಡಿತಾನೋ ಗೊತ್ತಿಲ್ಲ, ಎಲ್ಲೆಲ್ಲಿ ಅನುಭವಿಸ್ತಾನೋ ಗೊತ್ತಿಲ್ಲ, ಅದನ್ನೆಲ್ಲ ತಗೊಬಂದು ನನ್ನ ಮೇಲೆ ಹೇಳ್ತಾನೆ, ನೀನು ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ನನ್ನ ಜೊತೆ ನೀ ಮಾಡಲಿಲ್ಲ ಅಂತಂದರೆ ಸರಿಗಿರಲ್ಲ, ನಾನು ಬೇಕಿದ್ರೆ ಬೇರೆಯವ್ರನ್ನ ಹಿಡ್ಕೊತೀನಿ. ಇಲ್ಲ ಆಗು ಪರವಾಗಿಲ್ಲ, ನಾನೇನು ಯಾವತ್ತೂ ಹಿಡ್ಕೊಂಡಿಲ್ಲ ನೀನು ಹೋಗಿ ಮದುವೆ ಆಗಬೇಡ ಅಂತ ಹೇಳಿ. ಬಟ್ ನಾನು ಮೈಂಡಲ್ಲಿ ನನಗೆ ಫಿಕ್ಸ್ ಆಗಿದ್ದೀನಿ ಮಂಜು ಜೊತೆ ಚೆನ್ನಾಗಿರಬೇಕು ಅಂತ. ಬಟ್ ಅವನು ಸದಾ ನನಗೆ ತುಂಬ ದೊಡ್ಡದು ಲೆವೆಲಿಗೆ ತಗೊಬಂದು ನಿಲ್ಸವನೆ. ಅದು ಏನು ಮಾಡಬೇಕು ನಂಗೆ ಗೊತ್ತಿಲ್ಲ. ಅವ್ರ ಅಪ್ಪ ಅಮ್ಮನೂ ಕೂಡ ಇದಕ್ಕೆ ಬಂದು ಆನ್ಸರ್ ಕೊಡಬೇಕು. ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮೊನ್ನೆ ಒಂದು ಜಗಳ ಆಡಿದ್ವಿ, ಎಲ್ಲನೂ ಹೇಳಿದ್ವಿ. ಬಟ್ ಅವನೇನು ಮಾಡ್ದ ಅಂದ್ರೆ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಬಂದ ಲಾಯರ್ನ, ಏನೋ ಇವ್ನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಬಂದು ಅವ್ರು ಹೇಳಿದ್ರು, ನೋಡಪ್ಪ ಈ 1 ವಾರ ಟೈಮ್ ಕೊಡ್ತೀವಿ, ಬಂದು ನೀನು ಆನ್ಸರ್ ಕೊಡಬೇಕು ಅಂದಿತ್ತು ಅಷ್ಟೇ. ಬರ್ತೀನಿ ಅಂತ ಹೇಳ್ದವನು ಬಂದು ಸೀದಾ ಹಪ್ಪಳಲ್ಲಿ ಹೊಡೆಯಾರಿಲ್ಲ ನನ್ನ ಮಕ್ಳಿಗೆ, ಹೆಣ್ಮಕ್ಳ ಹತ್ರ ಪ್ರೂಫ್ ಇಲ್ದಂಗೆ ಹೆಂಗೆ ಮಾಡ್ದವನು. ನಮ್ಮ ಅಮ್ಮನು ನಮ್ಮನ್ನೆಲ್ಲ ತಲೆ ಹಿಡುಕ್ರು. ಹನಿ ಟ್ರ್ಯಾಪ್ ಅಂದರೆ ಏನೋ, ನೀನು ಹೆಂಗಸ್ರುಗಳೆಲ್ಲ ಏನೇನೋ ಹೆಸ್ರುಗಳು ಹೇಳ್ಬಿಟ್ಟು ಮಾಡಬೇಡ, ಕರೆಕ್ಟಾಗಿ ಗಂಡಸ್ತತ್ವ ಇತ್ತು. ಅವ್ನು ಕರ್ಕೊಬಂದು ಎದುರಿಗೆ ನಿಲ್ಲಿಸು ಬಸ್ ಸ್ಟೇಷನಲ್ಲೇನೆ, ಯಾರು ಕರ್ಕೊಂಬರ್ತೀಯ ಕರ್ಕೊಬ, ನಾನು ನಿಲ್ಲಿಸ್ತೀನಿ. ಅವ್ರು ಏನು ಹೇಳ್ತಿದ್ರು ನಂಗೆ ಗೊತ್ತಿಲ್ಲ. ಅವ್ರು ಇವನು ಏನು ಯಾರ ಹತ್ರ ಫೋನ್ ಮಾಡ್ಸೋ ನನಗೆ ಗೊತ್ತಿಲ್ಲ ಸರ್. ಅವ್ರು ಇವತ್ತು ಬನ್ನಿ ನಾಳೆ ಬಂದು ಮೊನ್ನೆ ಹೇಳಿದ್ರು FIR ಹಾಕ್ತೀನಿ ನೀವು ಇವು ಅಂದ್ರಿ ಅಂತ. ಬಟ್ ನಾನು ಒಳ್ಳೆತನವಾಗಿ 1 ವಾರ ಟೈಮ್ ಕೊಡೋಣ, ಅವನು ಥಿಂಕ್ ಮಾಡಲಿ, ಅವ್ರ ಅಪ್ಪ ಅಮ್ಮನ ಜೊತೆ ಬರಲಿ ಅಂತಂದೆ. ಅವನು ಅದು ಮಾಡಲೇ ಇಲ್ಲ. ತಕ್ಷಣವೇ ಹೋಗಿ ಯಾವ್ಯಾವ ನಮ್ಮ ಪರ್ಸ್ನಲ್ ಫೋಟೋಸು ಎಲ್ಲಾದ್ರದನ್ನು ಎಡಿಟ್ ಮಾಡಿಸಿ ಹಾಡು ಹಾಕ್ಸಿ ಅದನ್ನೆಲ್ಲ ಬಿಟ್ಟವನೆ. ನಿನ್ನೆ ಬೆಳಿಗ್ಗೆ ಮೇಲೆ ಹೊಸದು ವೀಡಿಯೋ ಬಿಟ್ಟವನು. ಹೆಂಗೆ ಮಾಡಿದ್ದಾನೆ ಅಂದರೆ, ದೊಡ್ಡ ತಲೆ ಹಿಡುಕಿ ನಾನು ದೊಡ್ಡ ದುಡ್ಡು ಇರಿಸ್ಕೋಸ್ಕರ ಮಾಡ್ತಾಯಿದ್ದೀನಿ ಅನ್ನೋ ಥರ ದೊಡ್ಡದಾಗಿ ಕ್ರಿಯೇಟ್ ಮಾಡೋನೆ. ಅದು ಏನು ಮಾಡ್ಬೇಕು ನನಗೆ ಅರ್ಥನೇ ಆಗ್ತಾಯಿಲ್ಲ. ಫೋನೆಲ್ಲ ನಮ್ಮ ಮನೆಗೆ ಬಂದುಬಿಡ್ತಾನೆ. ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬರಬಾರ್ದು ಮನೆಗೆ ಅಂದರೆ ಮತ್ತೆ ಮನೆಗೆ ಬಂದು ದೊಡ್ಡ ಜಗಳ ಮಾಡಿದ್ದಾನೆ. ಮತ್ತೆ ಕೇಸ್ ವಾಪಸ್ ತಗೊಂಡು 5 ಲಕ್ಷ ಕೊಡ್ತೀನಿ ಅಂತಾನೆ. ಏನಕ್ಕೆ ತಗೊಬೇಕು ನಾನು? ತಪ್ಪು ಮಾಡಿದ್ದೀನಿ ಅವನಿಗೆ? ಇಲ್ಲ. ಏನಕ್ಕೆ ಎದುರ್ಕೋಬೇಕು? ಅವ್ರ ಅಪ್ಪ ಅಮ್ಮ ಕರ್ಕೊಬಂದು ಮಾತಾಡ್ಸು, ಅಲ್ಲಿವರೆಗೂ ಬರಬೇಡ ಅಂತಲೇ ಹೇಳಿದ್ದೀನಿ. ಅವ್ನು ಹೆಂಗೆ ಬಂದು ನಮ್ಮ ಮನೆಗೆ ಬಂದು ದೊಡ್ಡ ಜಗಳ ಮಾಡೋದು? ನಾನು ಎಷ್ಟೆಷ್ಟು ದುಡ್ಡು ಇಸ್ಕೊಂಡಿದ್ದೀನಿ ಅವನ ಹತ್ರ ವಿತ್ ಪ್ರೂಫು. ಯಾವ ಗೋಲ್ಡ್ ಇಸ್ಕೊಂಡಿದ್ದೀನಿ, ಯಾವ ಚೈನ್ ಇಸ್ಕೊಂಡಿದ್ದೀನಿ, 25 ಲಕ್ಷ ಇಸ್ಕೊಂಡಿದ್ದೀನಿ ಅಂತ ಅವ್ನು ತೋರಿಸ್ಬೇಕು. ಅವ್ನು 25 ಲಕ್ಷ ಎಲ್ಲೈತೆ, ಯಾವ ಬ್ಯಾಂಕಿಂದ ತೆಗ್ದಿದ್ಯಾ ಎಲ್ಲನೂ ನನ್ನ ಮುಂದೆ ತೋರಿಸ್ಬೇಕು. ತೋರಿಸ್ಲಿಲ್ಲ ಅಂದರೆ ದೊಡ್ಡ ಮಟ್ಟಕ್ಕೆ ಅವ್ನು ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಅಂತಲೇ ಅನ್ಕೊಳ್ರಿ ಸರ್. ಏನಂದರೆ ಮಂಜುನಾಥ್ ಬಂದು ನನ್ನ 5 ಇಯರ್ಸ್